ಹುಡುಗರ ನಂಬರ್ಗಳು ಉಪಯೋಗಿಸ್ಕೊಂಡು ಒಂದು ಚಿಕ್ಕೆ ತಯಾರು ಮಾಡೋಣ. ಇಲ್ಲಿ ನೋಡ್ಬೋದು ಒಂದಷ್ಟು ನಂಬರ್ಗಳಿದೆ, ಅದರಿಂದ ಇವಾಗ ಒಂದು ಚಿಕ್ಕೆ ತಯಾರು ಮಾಡ್ತೀನಿ. ಕಾಣ್ತಾ ಇದೆಯಾ? ಇದನ್ನು ನಾವೇ ಮಾಡಿರೋದು, ಈ ನಂಬರ್ಗಳೇ ಮಾಡಿರೋದು ಅಂತ ಹೇಳಿ ನಿಮ್ಗೆ ನೋಡ್ಸೋದಕ್ಕೆ ಈ ರೀತಿಯಲ್ಲಿ ಮಾಡ್ತೀನಿ ನೋಡಿ. ಇದು ಬದಲಾಗುತ್ತೆ, ಇದು ಬದಲಾಯಿತು, ಇದು 0 ಮಾಡಿದೆ, ಇದನ್ನು ಕೂಡ 0 ಮಾಡಿದೆ. ನೋಡಿ ಏನೇ ಚಿಕ್ಕೆಗೆ ಮಧ್ಯದಲ್ಲಿ ಒಂದು ತೂತ ಬಂತು. ಇದನ್ನು ಅಷ್ಟು ಕಪ್ಪು ಬೇಡ, ಗ್ರೇ ಮಾಡೋಣ ಸ್ವಲ್ಪ. ಇಲ್ಲಿ ನೋಡಿ, ಇಲ್ಲಿ ನಂಬರ್ ಬದಲಾಯಿಸ್ತೀನಿ, ಇಲ್ಲಿ ರನ್ ಮಾಡ್ತಾ ಇದ್ದೀನಿ ಪ್ರೋಗ್ರಾಮ್ನ. ನೋಡ್ಬೋದು ಅಷ್ಟು ಕಪ್ಪಿಲ್ಲ, ಗ್ರೇ ಆಯಿತು. ಒಂದಷ್ಟು ನಂಬರ್ ಇದೆ, ಅದನ್ನು ಕಂಟ್ರೋಲ್ ಮಾಡ್ಕೊಂಡು ನಾನು ಒಂದು ಇಮೇಜ್ ತಯಾರಿ ಮಾಡ್ತೇನೆ. ಇನ್ನು ಸ್ವಲ್ಪ ಕಾಂಪ್ಲೆಕ್ಸ್ ಐಡಿಯಾ ನೋಡ್ತೀನಿ. ಒಂದು ಚಿಕ್ಕೆ ಸರಿ, ಚಿಕ್ಕೆಯಿಂದ ಏನು ಬರಿಬೋದು ನಾವು? ಒಂದು ಪದ ಬರಿಬೋದು, ಒಂದು ಅಕ್ಷರ ಬರಿಬೋದು. ಇಲ್ಲಿ ಎಫ್ ಅಕ್ಷರ ಬರಿತೇನೆ. ವಿ ಆರ್ ಜನರೇಟಿಂಗ್ ದ ಲೆಟರ್ ಎಫ್. ನೋಡಿ, ಇದು ನಿಮ್ಮ ಲೆಟರ್ ಎಫ್. ಹಾಂ, ಇಲ್ಲಿ ಅದು ಕಾಣ್ತಾ ಇಲ್ಲ, ಅಷ್ಟು ನಂಬರ್ಗಳು ಕಾಣ್ತಾ ಇಲ್ಲ. ಆದರೆ ಅಫ್ಕೋರ್ಸ್ ಅದು 16, 24 ಕಾಲಮ್ ಅಷ್ಟು ನಂಬರ್ಗಳು ಟೈಪ್ ಮಾಡಬೇಕು. ಆ ಥರ ಡೈರೆಕ್ಟಾಗಿ ಟೈಪ್ ಮಾಡೋದು ಬದಲಾಗಿ ಈ ರೀತಿಯಲ್ಲಿ ನಾವು ಮಾಡ್ಬೋದು. ಏನಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇದು ಆ್ಯಕ್ಚುಲಾಗಿ ಮೆಮೊರಿಯಲ್ಲಿ ಈ ಥರ ಸ್ಟೋರ್ ಆಗ್ತಾಯಿದೆ. ಅದು ಸಿಸ್ಟಮ್ ಮಾಡ್ತಾಯಿದೆ, ನಾವು ಟೈಪ್ ಮಾಡ್ತಾ ಇಲ್ಲ. ಅದನ್ನು ಹೇಗೆ ಬದಲಾಯಿಸ್ಬೋದು, ನಾವು ಹೇಗೆ ಮ್ಯಾನಿಪ್ಯುಲೇಟ್ ಮಾಡ್ತಾಯಿದ್ದೀವಿ? ಮೊದಲೇದಾಗಿ ಬಂಚ್ ಆಫ್ ಝೀರೋಸ್, ಎಲ್ಲ ಝೀರೋಸ್ ಅಂತ ಹೇಳಿ 16x24 ಅಷ್ಟು, ಇಷ್ಟು 16 ರೋ 24 ಕಾಲಮ್ ಅಷ್ಟಿರೋ ಝೀರೋಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಅದನ್ನು ನಾವಿಲ್ಲಿ ಬದಲಾಯಿಸ್ತಾಯಿದ್ದೀವಿ 255ಕ್ಕೆ. 255 ಏನೋ ಅದು ಹೆಂಗೆ ಬಂತು ವ್ಯಾಲ್ಯೂ, ಅದೆಲ್ಲ ನಾವು ಇವಾಗ ಅರ್ಥ ಮಾಡ್ಕೊಳೋದ ಕಾಲ. ಬಟ್ ಹಾಂ, ಈ ಥರ 100 ಅದನ್ನೆಲ್ಲ ಮಾಡ್ತು ಅಂತ ಹೇಳಿದ್ರೆ 255 ರೆಪ್ರೆಸೆಂಟ್ಸ್ ವೈಟ್ ಡಾಟ್, 100 ಅಂತ ಹೇಳಿದ್ರೆ ಗ್ರೇ ಡಾಟು. ಆದರೆ 0ಇಂದ 250ವರೆಗೂ ನಾವು ಹೆಚ್ಚು ಕಮ್ಮಿ ಮಾಡ್ಬೋದು. 0 ಅಂತ ಹೇಳಿದ್ರೆ ಕಪ್ಪು, ಸರಿನಾ? ಸೊ ಎಲ್ಲಿ 0 ಇರುತ್ತೋ ಅಲ್ಲಿ ಕಪ್ಪು ಚಿಕ್ಕೆ ಬರುತ್ತೆ, ಇನ್ನು ಮಿಕ್ಕಿದ ಕಡೆ ಎಲ್ಲ ಸ್ವಲ್ಪ ಗ್ರೇ ಇಶ್ ಬರುತ್ತೆ. 255 ಅಂತ ಹೇಳಿದ್ರೆ ಬಿಳಿಗಿರೋವಂಥ ಚಿಕ್ಕೆ ಬರುತ್ತೆ, ಪಿಕ್ಸೆಲ್ ಬೇಸಿಕಲಿ, ಸರಿನಾ? ಸೊ ಈ ಮುಂದಕ್ಕೆ ಇವಾಗ ಈ ಉದ್ದ ಎರಡು ಒಂದೇ ಮಾಡ್ತೀನಿ. ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಒಂದಷ್ಟು ನಂಬರ್ ಉಪಯೋಗಿಸ್ಕೊಂಡು ಒಂದು ಇಮೇಜ್ ತಯಾರಿ ಮಾಡ್ತಾಯಿದ್ದೀವಿ ಅಂತ ಹೇಳಿ. ನೋಡಿ, ಇವೆರಡು ಒಂದೇ ಲೆಂತ್ ಆಯಿತು. ಸೊ ಈ ಥರ ಒಂದು ಅರೇಂಜ್ಮೆಂಟ್ ತೊಗೊಂಡು ನಾವು ಈ ಥರ ಎಲ್ಲ ಉಪಯೋಗಿಸೋದಕ್ಕೆ ನಾವು ಮೇಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಅ ಎಕ್ಸಾಂಪಲ್ ಆಫ್ ಅ ಮೇಟ್ರಿಕ್ಸ್. ಇದರಲ್ಲಿ ನಾವು ಅಡಿಷನು, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ನು ಮತ್ತು ಇಮೇಜ್ಗಳು ಮತ್ತು ಇದು ಹಲವಾರು ಯೂಸೇಜ್ ಇದೆ. ಪ್ರತಿಯೊಂದೂ ನೋಡ್ತೀವಿ ಈ ಚಾಪ್ಟ್ರಲ್ಲಿ. ಸೊ ವೆಲ್ಕಮ್ ಟು ದ ಟಾಪಿಕ್ ಆಫ್ ಮೇಟ್ರಿಕ್ಸ್. ಹಾಂ, ಈ ಇಮೇಜ್ ನೋಡಿದ್ರಲ್ಲ, ಇಮೇಜ್ಗಳು ನಿಮ್ಮ ಪಿಕ್ಸೆಲ್ ಅವೆಲ್ಲ ನಿಮ್ಗೆ ಗೊತ್ತಿರ್ತೀವಿ ಆಲ್ರೆಡಿ. ಅದು ಬಿಟ್ಟು ಒಂದು ಹಲವಾರು ವಿಷಯಗಳಿದೆ, ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಪಾಸ್ ಮಾಡ್ಕೊಂಡು ಇದನ್ನು ಓದ್ಕೊಳ್ಳಿ.